ಓಂ ನಮೋ ಪ್ರಣವಾರ್ಥಾಯ ಶುದ್ಧಜ್ಞಾನೈಕಮೂರ್ತೆ ನಿರ್ಮಲಾಯ ಪ್ರಶಾಂತಾಯ ದಕ್ಷಿಣಾಮೂರ್ತೆ ನಮಃ. ಅತ್ಯಂತ ಬಾಲಂ ಮತಸ್ಮೀಂ ಸಂಪ್ರಕಾಶಂ ದಿಗ್ವಾಸನಂ ಕನಕಭೂಷಣಂ ಭೂಷಿತಾಂಗಂ ವಿಸೃಸ್ತಕೇಶಂ ಅರುಣಾಧರಂ ಮಾಯದಾಕ್ಷಂ ಕೃಷ್ಣಂ ಸ್ಮರಾಮಿ ಮನಸಾ ಮುನೀರಹಸ್ತಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಕೀರ್ತಿ ವಿಶೇಷ ಕುಂಬಳೆ ಶ್ರೀಧರರಾವ್ ಅವರ 1ನೇ ವರ್ಷದ ಸ್ಮರಣಾಂಜಲಿ ಕಾರ್ಯಕ್ರಮ ಇವತ್ತು ಅವರು ಪ್ರೀತಿಸಿದಂತಹ, ಗೌರವಿಸಿದಂತಹ ಈ ಕ್ಷೇತ್ರದಲ್ಲಿ ಇವತ್ತು ನಡೀತಾ ಇದೆ. ಈಗಾಗಲೇ ಅವರ ಬಗ್ಗೆ ಸಂಸ್ಮರಣಾ ಭಾಷಣ ಮಾಡಿದಂತಹ ಡಾಕ್ಟರ್ ಶ್ರೀಧರ್ ಕೆಲವರಾಯ ಅವರು, ಅವರ ಸ್ಮೃತಿ ಗೌರವವನ್ನು ಪಡೆದಂತಹ ಹಿರಿಯ ಕಲಾವಿದರಂತಹ ದಾಸಪರೆಯವರೆಲ್ಲರೂ ಕೂಡ ಆ ವಿಷಯಗಳನ್ನು ಇಲ್ಲಿ ಪ್ರಸ್ತುತಪಡಿಸಿದರು. ಇವತ್ತು ಕುಂಬಳೆ ಶ್ರೀಧರರಾವ್ ಅವರ ಒಂದು ನೆನಪು ಕಲಾಭಿಮಾನಿಗಳಿಗೆ, ಅವರನ್ನು ತೀರಾ ಹತ್ತಿರದಿಂದ ಬಲ್ಲವರಿಗೆ ಬಹಳಷ್ಟು ಕಾಡ್ತಾ ಇದೆ. ಬಹುಶಃ ಅವರು ಈ ಕಲಾಕ್ಷೇತ್ರವನ್ನು ಇಷ್ಟು ಬೇಗ ಬಿಟ್ಟು ಅಗಲ್ತಾರೆ ಅನ್ನೋದು ಯಾರಿಗೂ ಒಂದು ಕಲ್ಪನೆಗೆ ನಿಲುಕದಂಥ ಒಂದು ವಿಷಯ. ಒಬ್ಬ ಕಲಾವಿದ ಬದುಕಿರುವಾಗ ಕಲಾಭಿಮಾನಿಗಳನ್ನು, ಕಲಾಕ್ಷೇತ್ರವನ್ನು ಅವನು ಕಾಡಬಾರದು. ಹಾಗಿದ್ದಾಗ ಅವನ ನಂತರದಲ್ಲಿ, ಅವನ ಅನುಪಸ್ಥಿತಿಯಲ್ಲಿ ಅವನ ನೆನಪು ಬಹಳಷ್ಟು ಕಲಾಭಿಮಾನಿಗಳನ್ನು, ಅವರನ್ನು ತಿಳಿದವರನ್ನು ಕಾಡಲಿಕ್ಕೆ ಕಾರಣ ಆಗ್ತದೆ. ಆ ರೀತಿಯಲ್ಲಿ ಬದುಕಿದವರು ಮತ್ತು ವ್ಯವಹರಿಸಿದವರು ಕುಂಬಳೆ ಶ್ರೀಧರರಾವ್ ಅವರು. ನನ್ನ ಬಾಲ್ಯದಲ್ಲೇ ಮಠದ ಕಾರ್ಯಕ್ರಮಗಳಲ್ಲಿ ಕುಂಬಳೆ ಶ್ರೀಧರರಾವ್ ಅವರನ್ನು, ಅವರ ವೇಷಗಳನ್ನು ಕಂಡು ಬೆಳೆದವ. ಈಗಾಗಲೇ ಶಿಬಿರಗಳನ್ನು ಹೇಳಿದರು. ಮೇಳದ ತಿರುಗಾಟದಲ್ಲಿದ್ದರೂ ಕೂಡ, ಶ್ರೀಮಠದ ಬರುವ ದಿನಗಳಲ್ಲಿ ಎಷ್ಟೇ ದೂರ ಇದ್ದರೂ ಕೂಡ ಬಂದು ಪೂಜ್ಯ ಶ್ರೀಗಳನ್ನು ಕಂಡು ಅವರ ಅನುಗ್ರಹ ಮಂತ್ರಾಕ್ಷರಿಯನ್ನು ಪಡೆದುಕೊಂಡು ಹೋಗುವ ಪರಿಪಾಠವನ್ನು ಅವರು ಬೆಳೆಸಿದರು. ಆ ನಂತರದಲ್ಲಿ ನಡೆಯುವಂಥ ಎಲ್ಲ ಮೇಳದ ತಿರುಗಾಟದ ನಂತರದಲ್ಲಿ ನಡೆಯುವಂಥ ಮಠದ ಎಲ್ಲ ಯಕ್ಷಗಾನ ಕಾರ್ಯಕ್ರಮಗಳಲ್ಲಿ ಕೂಡ ನಿರಂತರವಾಗಿ ಅವರು ಭಾಗವಹಿಸ್ತಾ ಇದ್ದಾರೆ. ಬಹುಶಃ ಕುಂಬಳೆ ಶ್ರೀಧರರಾವ್ ಅವರು ಇಲ್ಲದಂತಹ ಯಕ್ಷಗಾನ ಕಾರ್ಯಕ್ರಮಗಳೇ ಇಲ್ಲಿ ಆಗ್ತಾ ಇರಲಿಲ್ಲ ಅನ್ನೋದು ತಪ್ಪಾಗಲಿಕ್ಕಿಲ್ಲ. ಅಷ್ಟರ ಮಟ್ಟಿಗೆ ಪರಸ್ಪರವಾಗಿ ಶ್ರೀಧರರಾಯರು ಶ್ರೀಗಳನ್ನು ಗೌರವಿಸಿದವರು, ಶ್ರೀಗಳು ಶ್ರೀಧರರಾಯರನ್ನು ಪ್ರೀತಿಸಿದವರು. ಆ ನಿಟ್ಟಿನಲ್ಲಿ ಇವತ್ತು ಅವರ ಸಂಸ್ಮರಣೆಯಲ್ಲಿ ನಡೀತಾ ಇರೋದು ಖಂಡಿತವಾಗಿ ಅದು ಬಹಳಷ್ಟು ಪ್ರಸ್ತುತ ಆಗಲಿದಂತಹ ಆ ಜೀವ ಖಂಡಿತವಾಗಿ ಇವತ್ತು ಬಹಳಷ್ಟು ಸಂತೋಷ ಪಡ್ತಾ ಇರಬಹುದು. ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದಂಥ ಎಲ್ಲ ಅವರ ಕುಟುಂಬ ವರ್ಗದವರಿಗೆ, ಅವರ ಅಭಿಮಾನಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ಇನ್ನೊಂದು ದಾಸಪುರವರನ್ನು ಈ ವೇದಿಕೆಯಲ್ಲಿ ಅವರ ಸ್ಮೃತಿ ಗೌರವದೊಂದಿಗೆ ಗೌರವಿಸಲಾಗಿದೆ. ಅದು ಕೂಡ ಒಂದು ರೀತಿಯಲ್ಲಿ ಸೂಕ್ತವಾದಂಥ ಒಂದು ವಿಷಯ. ಯಾಕಂದರೆ ದಾಸಪುರೆಯವರು, ಕುಂಬಳೆ ಶ್ರೀಧರರಾಯರು ಸಾಧಾರಣವಾಗಿ ಒಂದೇ ಮನೋಭಾವವನ್ನು ಹೊಂದಿದವರು. ಬಹಳಷ್ಟು ಸರಳವಾಗಿ, ಬಹಳಷ್ಟು ಎಲ್ಲರೊಂದಿಗೆ ಒಂದು ಅಭಿನಯದಿಂದ ನಡ್ಕೊಳ್ಳುವಂಥ ಒಂದು ಸ್ವಭಾವ ಈ ಎರಡೂ ಕಲಾವಿದರಿಗೆ ಇದ್ದದನ್ನು ನಾವು ನೋಡಿದ್ದೇವೆ. ಇಷ್ಟು ದೊಡ್ಡ ಕಲಾವಿದರಲ್ಲಿ ಕೂಡ ದಾಸಪುರೆಯವರು ಬಹಳಷ್ಟು ಯಕ್ಷಗಾನದಲ್ಲಿ ಹೆಸರು ಮಾಡಿದವರು. ತುಳು ಯಕ್ಷಗಾನ, ಇವತ್ತು ಅವರು ಪೇಟ ಧರಿಸಿ ಕೂತ್ಕೊಂಡು ನಮಗೆ ಅವರು ತುಳು ಯಕ್ಷಗಾನದಲ್ಲಿ ಮಾಡಿದಂಥ ಪಾತ್ರಗಳು ಇವತ್ತು ಒಂದು ರೀತಿಯಲ್ಲಿ ನೆನಪಾಗ್ತಾ ಇದೆ. ಅಷ್ಟರ ಮಟ್ಟಿಗೆ ಯಕ್ಷಗಾನ ಕ್ಷೇತ್ರದಲ್ಲಿ, ತುಳು ಯಕ್ಷಗಾನದಲ್ಲಿ ಗುರುತಿಸಿಕೊಂಡವರು ದಾಸಪುರೆಯವರು. ಕುಂಬಳೆ ಶ್ರೀಧರರಾಯರು ಕೂಡ ಯಕ್ಷಗಾನದಲ್ಲಿ ಆ ಮಟ್ಟವನ್ನು ಏರಿದಂಥ ಒಬ್ಬ ಕಲಾವಿದ. ದಾಕ್ಷಾಯಣಿ ಇರ್ಬೋದು, ದಮಯಂತಿ ಇರ್ಬೋದು, 1 ಇದು ಮಿಥುನ ಅನ್ನುವಂಥ ಒಂದು ಚೌಕಟ್ಟನ್ನು
ಒಂದು ರೀತಿಯಲ್ಲಿ ಹಾಕಿಕೊಟ್ಟವರು ಕುಂಬಳೆ ಶ್ರೀಧರರಾವ್. ಅಂತಹ ಎರಡು ಕಲಾವಿದರು ಕೂಡ ಸರಳವಾಗಿ ಸಹಜವಾಗಿ ಬದುಕಿದಂತಹ ಕಲಾವಿದರು. ಹಾಗಿರುವಾಗ ಇವತ್ತು ಕುಂಬಳೆ ಶ್ರೀಧರರಾಯರ ಒಂದು ಸ್ಮೃತಿ ಗೌರವ ಇವತ್ತು ದಾಸಪ್ಪರವರಿಗೆ ನೀಡ್ತಾ ಇರೋದು ಕೂಡ ಅತ್ಯಂತ ಸೂಕ್ತವಾದಂಥ ಒಂದು ವಿಷಯ. ಕುಂಬಳೆ ಶ್ರೀಧರರಾಯರು ಕಣಿಪುರದ ಗೋಪಾಲಕೃಷ್ಣನ ಮಣ್ಣಿನಲ್ಲಿ ಹುಟ್ಟಿದವರು. ದಾಸಪ್ಪರವರು ಕಣಿಪುರದ ಗೋಪಾಲಕೃಷ್ಣನ ಹೆಸರಿನಲ್ಲಿ ಮೇಳವನ್ನು ನಡೆಸಿದವರು. ಈಗಾಗಲೇ ಇದರ ನಲಿವು ನೋವುಗಳನ್ನು ಅವರಲ್ಲಿ ಅವರ ಮಾತುಗಳಲ್ಲಿ ವ್ಯಕ್ತಪಡಿಸಿದರು. 6 ವರ್ಷಗಳ ಕಾಲ ಬಹಳಷ್ಟು ವಿಜೃಂಭಣೆಯಿಂದ ಕುಂಬಳೆ ಮೇಳವನ್ನು ನಡೆಸಿ ಇವತ್ತಿಗೂ ಆ ಮೇಳವನ್ನು ಜನಗಳು ನೆನಪಿಸುವಂಥ ರೀತಿಯಲ್ಲಿ ತಿರುಗಾಟವನ್ನು ಮಾಡಿದ್ದಾರೆ. ಹಾಗಿರುವಾಗ ಇವತ್ತು ದಾಸಪ್ಪರವರು ಗುರುತಿಸಿಕೊಂಡು ಅವರ ಸ್ಮೃತಿ ಗೌರವವನ್ನು ಕ್ಷೇತ್ರದಲ್ಲಿ ಕುಂಬಳೆ ಶ್ರೀಧರರಾಯರವರ ಕುಟುಂಬ ಬಂಧುಗಳು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ದಾಸಪ್ಪರವರಿಗೆ ಸತ್ಯವಾದ ಅಭಿನಂದನೆಯನ್ನು ತಿಳಿಸ್ತಾ ಅವರಿಗೆ ಶ್ರೀದೇವರು ಆರೋಗ್ಯ ಭಾಗ್ಯಗಳನ್ನು ಕೊಡಲಿ, ಇನ್ನಷ್ಟು ಅವರಿಂದ ಯಕ್ಷಗಾನದ ಸೇವೆಗಳು ನಡೀಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇವತ್ತು ಅದು ಯಾವುದೇ ರೀತಿಯಿಂದ ನಾವು ಮಾತಾಡಿಕೊಂಡು ಮಾಡಿದಂತಹ ವಿಷಯ ಅಲ್ಲ. ಆದರೆ ಕಾಕತಾಳೀಯವಾಗಿ 2024 ಜುಲೈ 13ರಂದು ನಮ್ಮ ಗುರುಭವನದ ಉದ್ಘಾಟನೆಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಂಥ ವೀರೇಂದ್ರ ಹೆಗ್ಡೆ ಅವರು ಬಂದು ಇದೇ ವೇದಿಕೆಯಲ್ಲಿ ಅವರ ಉಪಸ್ಥಿತಿಯನ್ನು ನೀಡಿದರು. ಇವತ್ತು ಬಹುಶಃ ಕಾಕತಾಳೀಯರಂತೆ ಅವರ ಧರ್ಮಸ್ಥಳದ ಮೇಳದ ಕಲಾವಿದರು ಬಂದು ಇವತ್ತಿಗೆ ಪ್ರದರ್ಶನವನ್ನು ನೀಡ್ತಾ ಇದ್ದಾರೆ. ಬಹುಶಃ ನಾವೆಲ್ಲ ಏನು ಅನ್ನಿಸ್ತೇವೆ ಅದಕ್ಕಿಂತ ಹೆಚ್ಚಾಗಿ ದೇವರು ಏನೋ ನಡೆಸ್ತಾರೆ. ಆ ಸಂಕಲ್ಪ ಇರ್ಬೋದು. ಇವತ್ತಿಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಕುಂಬಳೆ ಶ್ರೀಧರರಾಯರವರ ಒಡನಾಡಿ ಕಲಾವಿದರು ಧರ್ಮಸ್ಥಳದ ಮೇಳದ ಕಲಾವಿದರು ಬಂದು ಇವತ್ತು ಅವರ ನೆನಪಲ್ಲಿ ಈ ಪ್ರದರ್ಶನ ನೀಡ್ತಾ ಇದ್ದಾರೆ. ಆ ಕಲಾವಿದರನ್ನು ಕೂಡ ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಗೋಪಾಲ ಕುಂಬಳೆಯವರು ಕಳೆದ ಬಾರಿ ಹಾಗೆ ಕುಂಬಳೆಯಲ್ಲಿ ಅವರ ಕಾರ್ಯಕ್ರಮ ಆಗಿರುವಾಗ ಅವರು ಶ್ರೀಧರರಾಯರ ಸುಪುತ್ರರೆಲ್ಲರೂ ಬಂದು ಸ್ವಾಮೀಜಿಯವರು ಬರಬೇಕು ಅನ್ನೋದಾಗಿ ಹೇಳಿದರು. ಖಂಡಿತವಾಗಿಯೂ ನಾವು ಪಾಲ್ಗೊಳ್ಳಬೇಕಾದಂಥ ಒಂದು ಕಾರ್ಯಕ್ರಮವಾಗಿ ಪಾಲ್ಗೊಂಡಿದ್ದೇವೆ ಮತ್ತು ಈ ಬಾರಿ ಮನೆಯಲ್ಲೇ ಮಾಡಬೇಕು ಅನ್ನೋದಾಗಿ ನಾನು ಅವರಿಗೆ ತಿಳಿಸಿದೆ. ಅವರು ಕೂಡ ಸಂತೋಷದಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ನಡೆಸಿದ್ದಾರೆ. ಹಿಂದೆ ಕೂಡ ಶ್ರೀಧರರಾಯರ ಯಾವುದೇ ರೀತಿಯ ಕಾರ್ಯಕ್ರಮಗಳು ಇದ್ದರೂ ಕೂಡ ಅವರು ಹೇಳಿದಂತೆ ಅಭಿನಂದನಾ ಗ್ರಂಥ ಬಿಡುಗಡೆ ಆಗಬೇಕಿತ್ತು. ಅವರ ಸ್ಮೃತಿ ಕಾರ್ಯಕ್ರಮ ಕಳೆದ ವರ್ಷ ನಡೆಯಿತು. ಶ್ರೀಧರರಾಯರ ಹೆಸರಿನಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು ಆಗಬೇಕು. ನಾಕಾರಂತರು ಹೇಳಿದ ಹಾಗೆ ಅವರ ಹೆಸರಿನಲ್ಲಿ ಡಾಕ್ಯುಮೆಂಟೇಷನ್ ಆಗಬೇಕು. ಯಾಕಂದರೆ ಅಷ್ಟು ಪ್ರಬುದ್ಧ ಕಲಾವಿದ ಮತ್ತು ಯಕ್ಷಗಾನದಲ್ಲಿ ಆ ಮಟ್ಟಿನ ಅನುಭವವನ್ನು ಹೊಂದಿಕೊಂಡಂಥ ಒಂದು ಕಲಾವಿದ. ಮುಂದಿನ ದಿನಗಳಲ್ಲಿ ಅಂತಹ ಕಲಾವಿದರ ಬಗ್ಗೆ ಡಾಕ್ಯುಮೆಂಟೇಷನ್ ಆಗಬೇಕು ಅಂತ ಕಲಾವಿದರ ಮುಂದಿನ ತಲೆಮಾರಿಗೆ ಕೂಡ ಅವರು ತಲುಪಬೇಕು. ಆ ನಿಟ್ಟಿನಲ್ಲಿ ಇವತ್ತು ಮುಂದುವರೆದಂಥ ಈ ತಂತ್ರಜ್ಞಾನದ ಯುಗದಲ್ಲಿ ಅದರ ಉಪಯೋಗವನ್ನು ಪಡೆದುಕೊಂಡು ಆ ಕೆಲಸಗಳು ಕೂಡ ನಡೀಲಿ ಎಂಬುದಾಗಿ ನಮ್ಮ ಆಶಯವನ್ನು ವ್ಯಕ್ತಪಡಿಸ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಮಠದ ಶಿಷ್ಯರಾದ ಡಾಕ್ಟರ್ ಶ್ರೀಪತಿ ಗೌಡರಾಯರವರಿಗೆ ಸ್ಮೃತಿ ಗೌರವವನ್ನು ಪಡೆದಂಥ ಆತ್ಮೀಯರು ಹಿರಿಯ ಕಲಾವಿದರಾದಂಥ ಶ್ರೀ ದಾಸಪ್ಪರವರಿಗೆ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ನೀಡಿರುವಂತಹ ಶ್ರೀ ಕುಂಬಳೆ ಶ್ರೀಧರರಾವ್ ಅವರ ಧರ್ಮಪತ್ನಿಯವರಿಗೆ ಈ ಕಾರ್ಯಕ್ರಮದಲ್ಲಿ ತೊಡಗಿರುವಂಥವರ ಸಹೋದರರು ಸುಪುತ್ರರು ಎಲ್ಲ ಒಂದು ವರ್ಗದವರಿಗೆ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ಕಾರಂತ ಬಿರಾಜ್ ಅವರು ಇವತ್ತು ಅವರ ಕರೆಗೆ ಹೋಗೊಟ್ಟು ಬಂದಂತಹ ಎಲ್ಲ ಯಕ್ಷಗಾನ ಕಲಾಸಕ್ತರು ಕುಂಬಳೆ ಶ್ರೀಧರರಾಯರವರ ಅಭಿಮಾನಿ ಬಂಧುಗಳಿಗೆ ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಶ್ರೀದೇವರ ಅನುಗ್ರಹವನ್ನು ಕಾಂಕ್ಷಿಸ್ತಾ ಎಲ್ಲರಿಗೂ ನಮ್ಮ ಆರಾಧ್ಯ ಮಠದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕೃಷ್ಣ ಸ್ವಾಮಿ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಹರಿಸಿದಂದಾಗಿ ಮತ್ತೊಮ್ಮೆ ಶ್ರೀದೇವರಲ್ಲಿ ಪ್ರಾರ್ಥಿಸ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.